ಸ್ವರ್ಗ ಮತ್ತು ನರಕವು ಮರಣಾನಂತರದ ಜೀವನದ ಸ್ಥಿತಿಗಳನ್ನು ಉಲ್ಲೇಖಿಸುವ ಧಾರ್ಮಿಕ ಪರಿಕಲ್ಪನೆಗಳು. ಸ್ವರ್ಗವನ್ನು ಸಾಮಾನ್ಯವಾಗಿ ಶಾಶ್ವತವಾದ ಸಂತೋಷ ಮತ್ತು ಶಾಂತಿಯ ಸ್ಥಳವೆಂದು ಭಾವಿಸಲಾಗಿದೆ, ಆದರೆ ನರಕವನ್ನು ಶಾಶ್ವತ ನೋವು ಮತ್ತು ಶಿಕ್ಷೆಯ ಸ್ಥಳವೆಂದು ಭಾವಿಸಲಾಗಿದೆ. ಸ್ವರ್ಗ ಮತ್ತು ನರಕದ ಪರಿಕಲ್ಪನೆಯು ಅನೇಕ ಧರ್ಮಗಳಲ್ಲಿ ಕಂಡುಬರುತ್ತದೆ. ಆದರೆ ವಿವಿಧ ಧರ್ಮಗಳು ಈ ಪರಿಕಲ್ಪನೆಗಳನ್ನು ವಿಭಿನ್ನವಾಗಿ ಅರ್ಥೈಸುತ್ತವೆ. ಕೆಲವು ಧರ್ಮಗಳಲ್ಲಿ ಸ್ವರ್ಗ ಮತ್ತು ನರಕಗಳನ್ನು ಭೌತಿಕ ಸ್ಥಳಗಳೆಂದು ಭಾವಿಸಿದರೆ, ಇತರರು ಅವುಗಳನ್ನು ಮಾನಸಿಕ ಸ್ಥಿತಿಗಳು ಅಥವಾ ಅಸ್ತಿತ್ವದ ಮಟ್ಟಗಳು ಎಂದು ಭಾವಿಸುತ್ತಾರೆ. ಸ್ವರ್ಗವನ್ನು ತಲುಪಲು ಅಥವಾ ನರಕವನ್ನು ತಪ್ಪಿಸಲು ಬೇಕಾಗಿರುವುದು ಧರ್ಮಗಳ ನಡುವೆ ಭಿನ್ನವಾಗಿರುತ್ತದೆ. ಕೆಲವು ಧರ್ಮಗಳಲ್ಲಿ ನಂಬಿಕೆ ಅಥವಾ ಒಳ್ಳೆಯ ಕೆಲಸಗಳು ಸ್ವರ್ಗಕ್ಕೆ ಪ್ರವೇಶಿಸಲು ಅಗತ್ಯವೆಂದು ನಂಬಲಾಗಿದೆ, ಆದರೆ ಇತರರು ಸ್ವರ್ಗ ಮತ್ತು ನರಕವನ್ನು ಪುನರ್ಜನ್ಮ ಅಥವಾ ತೀರ್ಪಿನ ಪ್ರಕ್ರಿಯೆಯಿಂದ ನಿರ್ಧರಿಸುತ್ತಾರೆ ಎಂದು ನಂಬುತ್ತಾರೆ. ಸ್ವರ್ಗ ಮತ್ತು ನರಕದ ಪರಿಕಲ್ಪನೆಗಳು ಅನೇಕ ಜನರಿಗೆ ಶಕ್ತಿಯುತವಾಗಿವೆ.